ಶತಮಾನದಲ್ಲಿ ಶರಣ ಧರ್ಮ ಮತ್ತು ವಚನ ಸಾಹಿತ್ಯದ ಸಂರಕ್ಷಣೆಯಲ್ಲಿ ಅಂಬಿಗರ ಚೌಡಯ್ಯನವರು ನೀಡಿದ ಕೊಡುಗೆ ನಿಜಕ್ಕೂ ಅಪಾರವಾಗಿದ್ದು, ದಿಟ್ಟತನದಿಂದ ಕೂಡಿದ ವಚನಗಳನ್ನು ಕನ್ನಡದ ಸಾಹಿತ್ಯಕ್ಕೆ ನೀಡಿದ್ದಾರೆ ಎಂದು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಆಲಪ್ಪ ಹೇಳಿದರು. ಪಟ್ಟಣದ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಇವರ ವತಿಯಿಂದ ನಡೆದ ಅಂಬಿಗರ ಚೌಡಯ್ಯ ಮತ್ತು ವೇಮನ ಜಯಂತಿ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಬಸವಣ್ಣನವರ ಸಮಾಲಿಕರಾದ ಅಂಬಿಗರ ಚೌಡಯ್ಯನವರು ಕಲ್ಯಾಣ ಪಟ್ಟಣದ ತ್ರಿಪುರಾಂತ ಕೆರೆಯಲ್ಲಿ ದೋಣಿ ಓಡಿಸುವ ಕಾಯಕದಲ್ಲಿ ನಿರತರಾಗಿ ಅದರಿಂದ ದಾಸೋಹ ಕಾರ್ಯ ಕೈಗೊಂಡು ಮಹಾನ್ ಶರಣರಾಗಿದ್ದಾರೆ. ಸುಮಾರು 330 ವಚನಗಳು ಮಾತ್ರ ಲಭ್ಯವಾಗಿದೆ. ಕಲ್ಯಾಣ ಕ್ರಾಂತಿ ಬಳಿಕ ಶಿವಶರಣರು ಚದುರಿದ ಸಂದರ್ಭದಲ್ಲಿ ಮಗುವಿನಂತೆ ಬೆನ್ನಿಗೆ ವಚನ ಸಾಹಿತ್ಯವನ್ನು ಕಟ್ಟಿಕೊಂಡು ಹೋರಾಟ ನಡೆಸಿ ಅಗ್ರಮಾನ್ಯರದಲ್ಲಿ ಅಂಬಿಗ ಚೌಡಯ್ಯನವರಿಗೆ ಸೇರುತ್ತದೆ. ಅವರ ಪ್ರತಿಯೊಂದು ವಚನ ಸಾಹಿತ್ಯದಲ್ಲಿ ಮೂಢನಂಬಿಕೆ, ಕಂದಾಚಾರವನ್ನು ಖಂಡಿಸಿ ಸಮಾಜದ ನಿರ್ಮಾಣಕ್ಕೆ ಹೊಸ ಉರುಪು ನೀಡಿದ್ದಾರೆ. ಅವರೇ ಹೇಳುವಂತೆ ನಿಜ ಶರಣ ನಾನು ನೋಡ ಎಂಬ ಮಾತು ನಿಜಕ್ಕೂ ಅಗಮ್ಯವಾಗಿದೆ. 12ನೇ ಶತಮಾನದಲ್ಲಿ ಸರ್ವಶ್ರೇಷ್ಠ ವಚನ ಸಾಹಿತ್ಯ ಮತ್ತು ಸಮಾಜದ ಕನಸು ನೀಡಿದ ಶಿವಶರಣರು ಎಂದಿಗೂ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ ಎಂದರು. ಬೇಲೂರು ಉಪ ತಹಶೀಲ್ದಾರ್ ಅಶೋಕ್ ಮಾತನಾಡಿ, ಮಹಾಯೋಗಿ ವೇಮನವರ ಸಾಹಿತ್ಯದಲ್ಲಿ ಬುದ್ಧನ ಕರುಣೆ, ಅಂಬೇಡ್ಕರ್ ಸಮಾನತೆ, ಕಬೀರರ ಧಾರ್ಮಿಕ ಸೌಹಾರ್ದತೆ, ಬಸವಣ್ಣನವರ ಸಮಾಜ ಪರಿಕಲ್ಪನೆ, ಕುವೆಂಪು ವಿಶ್ವಮಾನವ ಸಂದೇಶ ಇವುಗಳನ್ನು ಮಹಾನ್ ದಾರ್ಶನಿಕ ವೇಮನವರಲ್ಲಿ ಕಾಣಲು ಸಾಧ್ಯ. ಆದರೆ ಕೆಲ ಸಂಪ್ರದಾಯಸ್ಥರು ವೇಮನ ಸಾಹಿತ್ಯವನ್ನು ವಿರೋಧಿಸಿದವರೇ ಹೆಚ್ಚು. ಇದು ನಿಜಕ್ಕೂ ಭಾರತೀಯ ಸಾಹಿತ್ಯಕ್ಕೆ ದೊಡ್ಡ ಪೆಟ್ಟು ಎಂದ ಅವರು, ಆಂಧ್ರಪ್ರದೇಶದಲ್ಲಿ ಜನ್ಮ ತಾಳಿದ ವೇಮನವರು ಸರಳತೆಯಿಂದಲೇ ಬದುಕಿ ಸಂತರಾಗಿದ್ದಾರೆ ಎಂದರು. ಎಲ್ಲ ಆಡಳಿತ ತಾಲೂಕು ಕಚೇರಿಯ ಆಡಳಿತ ವರ್ಗದವರಿಗೆ ಇವತ್ತು ಮಹಾನ್ ವ್ಯಕ್ತಿಗಳ, ದಾರ್ಶನಿಕ ವ್ಯಕ್ತಿಗಳಾದಂತಹ ವೇಮನ ಜಯಂತಿಯನ್ನು ಹಾಗೂ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಇವತ್ತು ತಾಲೂಕು ಆಡಳಿತದ ವತಿಯಿಂದ ಇವತ್ತು ನಡೆಸ್ತಾ ಇದ್ದಾರೆ. ಈ ತಾಲೂಕು ಆಡಳಿತದ ವತಿಯಿಂದ ಈಗಾಗಲೇ ಸರ್ಕಾರ ಅನೇಕ ಮಹಾನ್ ಪುರುಷರ ಜಯಂತಿಯನ್ನು ನಡೆಸುವಂಥ ವಾಡಿಕೆಯನ್ನು, ಸಂಪ್ರದಾಯವನ್ನು ಬೆಳೆಸಿಕೊಂಡು ಬಂದಿದೆ. ವಿಶೇಷವಾಗಿ ಏನು ಅಂಬಿಗರ ಚೌಡಯ್ಯ 12ನೇ ಶತಮಾನದಲ್ಲಿ ಬಸವಣ್ಣರ ಕಾಲದಲ್ಲಿ ಸಮಕಾಲೀನರಾಗಿ ಅತ್ಯಂತ ಸೇವೆಯನ್ನು ಸಲ್ಲಿಸ್ತಂದರು. ಅವರು ಅಂಬಿಗರ ಚೌಡಯ್ಯ ಅಂತಂದರೆ ಅವರೊಬ್ಬರು ಬೆಸ್ತ ಕುಲದಲ್ಲಿ ಹುಟ್ಟಿ ಆ ಒಂದು ಏನು ದೋಣಿಯನ್ನು ಓಡಿಸುವಂಥ ಕಾಯಕದಲ್ಲಿ ಬಂದಂಥ ದಾಸೋಹ ಮಾಡಿ ಅತ್ಯಂತ ಮಹೋನ್ನತವಾದಂಥ ವಚನ ಸಾಹಿತ್ಯವನ್ನು ಕನ್ನಡಕ್ಕೆ ನೀಡಿದ್ದಾರೆ. ಪ್ರಾಯಶಃ ಅವರ ವಚನಗಳಲ್ಲಿ ಅವರೇ ಹೇಳೋದಾಗೆ ನಾನು ಸರಿ ನಿಜ ಶರಣ ಅಂತ ಹೇಳಿ ಅವರು ಹೇಳ್ಕೊಳ್ಳುವಂತಹ ಅಷ್ಟೊಂದು ಆತ್ಮವಿಶ್ವಾಸದಲ್ಲಿ ಹೇಳ್ಕೊಳ್ತಾರೆ. ಸುಮಾರು 770 ಅಮರಗಣಗಳಲ್ಲಿ ಅಂಬಿಗರ ಚೌಡಯ್ಯ ಶರಣ ಸಾಹಿತ್ಯಕ್ಕೆ ಮತ್ತು ಕನ್ನಡದ ಸಾಹಿತ್ಯಕ್ಕೆ ನೀಡಿದಂಥ ಕೊಡುಗೆ ಅಪಾರವಾಗಿದ್ದು, ಅವರ ಆದರ್ಶಗಳು, ಅವರ ಬರಹಗಳು, ಅವರ ಬದುಕು ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಬೇಕು. ಹಾಗೆ ವೇಮನ ಅವರು ಕೂಡ ಈ ನಾಡಿಗೆ ತಮ್ಮದೇ ಆದಂಥ ಅಮೂಲ್ಯವಾದಂಥ ಕಾಯಕ ಪ್ರಜ್ಞೆ ಮತ್ತು ದಾಸೋಹ ಪ್ರಜ್ಞೆಯ ಜೊತೆಗೆ ಆಚಾರ ವಿಚಾರಗಳನ್ನು ತಿಳಿಸುತ್ತಾ ಈ ನಾಡಿಗೆ ಸಂಪನ್ನತೆಗೆ ಸಹಕಾರವನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ನಾವು ವಿಶೇಷವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಹಾಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಶಿರಸ್ತೇದಾರ್ ರಂಗಸ್ವಾಮಿ, ಪ್ರಕಾಶ್, ಹಳೇಬೀಡು ಎಸ್ಜಿಆರ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಸುರೇಶ್, ಮುಖ್ಯ ಶಿಕ್ಷಕ ಸುರೇಶ್, ಕೃಷಿ ಇಲಾಖೆ ತಾಂತ್ರಿಕ ಅಧಿಕಾರಿ ಕಾವ್ಯ, ಪ್ರಭಾ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.